ಜಾತ್ಯತೀತತೆ ಭಾರತದ ಈ ಬೆಳವಣಿಗೆಯನ್ನು ಸಹಿಸಕ್ಕಾಗದೇನೆ ಇದನ್ನೊಂದು ಕೋಮುವಾದಿ ದೇಶವನ್ನಾಗಿ ಮಾಡಬೇಕು, ಧರ್ಮಾಧಾರಿತ ದೇಶವನ್ನಾಗಿ ಮಾಡಬೇಕು, ಇದನ್ನೊಂದು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ RSSನ ಪಿತೂರಿ ಏನಿದೆ, ಆ ಪಿತೂರಿಯ ಭಾಗವಾಗಿ ಯಾರ್ಯಾರು ಜಾತ್ಯತೀತವಾಗಿ ಮಾತಾಡ್ತಾರೋ, ಯಾರ್ಯಾರು ಸೆಕ್ಯುಲರ್ ಆಗಿದ್ದಾರೋ, ಯಾರು ಸಂವಿಧಾನ ಬದ್ಧವಾಗಿದ್ದಾರೋ, ಯಾರು ರಾಷ್ಟ್ರದ ಏಕತೆಯ ಪರವಾಗಿದ್ದಾರೋ, ಸಮಾಜದ ಕನಸುಗಳನ್ನು ಕಾಣ್ತಾರೋ ಅವ್ರ ಮೇಲೆ ದಾಳಿಗಳನ್ನು ಮಾಡ್ತಾರೆ. ಆ ದಾಳಿಯ ಭಾಗವಾಗಿ ಇವತ್ತು ಗವಾಯಿಯವರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಇವತ್ತು ಒಬ್ಬ ನ್ಯಾಯವಾದಿ ಅನಿಸ್ಕೊಂಡವನು ಒಂದು ಶಿವನ್ನು ಎಸೆದದ್ದೇನಿದೆಯಲ್ಲ, ಆ ಪ್ರಯತ್ನ ಇದು ಅನಿರೀಕ್ಷಿತವಾದದ್ದೇನಲ್ಲ. ಈ ದೇಶದ ಸನಾತನವಾದಿಗಳು ಜನಸಾಮಾನ್ಯರನ್ನು ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. 2014ರಲ್ಲಿ ಈ ದೇಶದಲ್ಲಿ ಮನುವಾದಿಗಳ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಒಂದು ಪ್ರಯತ್ನ ನಡೀತಾ ಇದೆ. ಅದೇನೆಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಇವರ ಘೋಷಣೆ ಅವತ್ತಿನಿಂದ ಆರಂಭ ಆಗಿದೆ. ಆದರೆ ಅದು ಅಧಿಕೃತವಾಗಿ ಹೊರಗಡೆ ಬಂದದ್ದು ಆಳುವ ಪಕ್ಷದ ವಲಯದಿಂದ, ಅಂದರೆ ಸನಾತನವಾದಿಗಳ ಪಕ್ಷವಾಗಿರ್ತಕ್ಕಂಥ BJP ಬಹುಮತದಿಂದ ಅಧಿಕಾರಕ್ಕೆ ಬಂದ ಮೇಲೆ ಈ ಒಂದು ಘೋಷಣೆಯನ್ನು ಅವರು ತಂದಿದ್ದಾರೆ. ಇದು ಅವರ ಮೂಲ ಅಜೆಂಡಾ. ಇವತ್ತು ಸನ್ಮಾನ್ಯ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಮಾಡಿರ್ತಕ್ಕಂಥ ಈ ದಾಳಿ ಪ್ರಯತ್ನ ಇದು ಸಮಾಜದಲ್ಲಿ ನಿರಂತರವಾಗಿ ನಡೀತಾ ಇದೆ. ಇದು ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ಒಂದು ದಾಳಿ, ಒಬ್ಬ ವ್ಯಕ್ತಿಯ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅಲ್ಲ. ಅದರ ಹಿಂದೆ ಇರ್ಬೋದು ಯಾವ ಮನುವಾದಿಗಳು ಶೂದ್ರರು ಮತ್ತು ದಲಿತರು ಕೇವಲ ಕಾಲಾಳುಗಳಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದರು, ಅಂಥ ಸಂದರ್ಭದಲ್ಲಿ ಗವಾಯಿ ಅಂತಕ್ಕಂಥ ಒಬ್ಬ ನ್ಯಾಯಮೂರ್ತಿ, ಒಬ್ಬ ಬುದ್ಧ ಚಿಂತಕ, ಒಬ್ಬ ದಲಿತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದದ್ದು ಅವರಿಗೆ ಒಂದು ದೊಡ್ಡ ಅಸಮಾಧಾನ ಇತ್ತು. ಅದ್ರ ಜೊತೆಗೇ ಮಾನ್ಯ ಗವಾಯಿಯವರು ಅವರು ತಮ್ಮ ಚಿಂತನೆಗಳನ್ನು ಮತ್ತು ಸಂವಿಧಾನಕ್ಕೆ ಬದ್ಧವಾಗಿರ್ತಕ್ಕಂಥ ವರ್ತನೆಗಳನ್ನು ಮಾತುಗಳನ್ನು ಆಡ್ತಾ ಇರೋದು ಇದು ಮನುವಾದಿಗಳಿಗೆ ಸಹಿಸೋಕ್ಕೆ ಆಗದೇ ಇರತಕ್ಕಂಥ ಒಂದು ವಾತಾವರಣ. ಸೊ ಇವತ್ತು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಂತ ಯಾಕಂತಿದ್ದಾರೆ ಅಂತಂದರೆ, ಸಂವಿಧಾನದಲ್ಲಿರ್ತಕ್ಕಂಥ ಜಾತ್ಯತೀತ ಅಂತಕ್ಕಂಥ ಪದ ಆಗಲಿ, ಸಮಾಜವಾದ ಅಂತಕ್ಕಂಥ ಪದ ಆಗಲಿ, ಮತ್ತು ದೇಶದ ಏಕತೆ ಮತ್ತು ಸಮಗ್ರತೆ ಅಂತಕ್ಕಂಥ ಪದ ಆಗಲಿ, ಈ ಮೂರು ಪದಗಳು ಸಂವಿಧಾನದ ಮೂಲ ರಚನೆಯಲ್ಲಿ ಇಲ್ಲ ಅಂತಕ್ಕಂಥ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಕೇಶವಾನಂದ ಭಾರತಿ ಪ್ರಕರಣದಿಂದ ಇಲ್ಲಿಯವರೆಗೂ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಹಲವಾರು ಬಾರಿ ಜಾತ್ಯತೀತತೆಯನ್ನಾಗಲಿ, ಸಮಾಜವಾದ ಅನ್ನೋದಾಗಲಿ, ಇವು ಎಲ್ಲವೂ ಸಹಿತ ಭಾರತದ ಏಕತೆ ಸಮಗ್ರತೆ ಅನ್ನೋದಾಗಲಿ, ಇವು ಎಲ್ಲವೂ ಸಂವಿಧಾನದ ಮೂಲ ಆಶಯಗಳು ಅಂತ ಹೇಳಿದ್ದಾವೆ. ಆದರೆ ಗೋಲ್ವಾಲ್ಕರ್ ಅವರು ಮೊದಲಿನಿಂದ ಅವರು ಈ ಸಂವಿಧಾನವನ್ನು ಒಪ್ಪಿಲ್ಲ, ಈ ದೇಶದ ಧ್ವಜವನ್ನು ಒಪ್ಪಿಲ್ಲ, ಭಾರತದ ಏಕತೆ ಸಮಗ್ರತೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಒಪ್ಪಿಲ್ಲ, ಬಹುತ್ವ ಭಾರತದ ಕಲ್ಪನೆಯನ್ನು ಒಪ್ಪಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವತ್ತಿನಿಂದಲೇ ಈ ಸಂಘರ್ಷ ಆರಂಭ ಆಗಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸೊ ಇವತ್ತು ರಾಜಕೀಯವಾಗಿ ದೇಶದ ಜನರನ್ನು ವಿಂಗಡಣೆ ಮಾಡಿ ಅವರಿಗೆ ಒಂದು ಬಲ ಬಂದಿರೋದ್ರಿಂದ, ರಾಜಕೀಯವಾದಂಥ ಬಲ ಬಂದಿರೋದ್ರಿಂದ ಇವತ್ತು ನೇರವಾಗಿ ಬೀದಿಗಿಳಿತಾ ಇದ್ದಾರೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನೇ ಬರೆದಿಲ್ಲ ಅಂತಕ್ಕಂಥ ಒಂದು ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಇವತ್ತು BR ಗವಾಯಿಯವರು ಇವರು ಸನಾತನಿಗಳ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ದೇಶದಲ್ಲಿ ಸನಾತನಿಗಳಿಗೂ ಮತ್ತು ಜಾತ್ಯತೀತವಾದಿಗಳಿಗೂ ಒಂದು ಸಂಘರ್ಷವನ್ನು ಹುಟ್ಟಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ದೇಶದ ದಲಿತರು, ರೈತರು, ಕೂಲಿಕಾರರು, ಕಾರ್ಮಿಕರು, ಬಡವರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ಮಹಿಳೆಯರು ಇವರು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ಬಹುಸಂಖ್ಯಾತರ ಭಾರತದ ಸಂವಿಧಾನಕ್ಕೂ ಮತ್ತು ಈ ಸನಾತನವಾದಿಗಳ ಮನುಶಾಸ್ತ್ರಕ್ಕೂ ಇರ್ತಕ್ಕಂಥ ಸಂಘರ್ಷ, ಸಂವಿಧಾನಕ್ಕೂ ಮತ್ತು ಮನುಶಾಸ್ತ್ರಕ್ಕೂ ಇರ್ತಕ್ಕಂಥ ಈ ಸಂಘರ್ಷ ಏನಿದೆ, ತಮ್ಮ ಸಂವಿಧಾನ ಭಾರತದ ಬಹುಜನಾಂಗವನ್ನು ಇದು ಪ್ರತಿನಿಧಿಸ್ತಾ ಇದೆ. ಈ ಥರದ ಸಂವಿಧಾನದ ಮೇಲೆ ದಾಳಿಯಾದರೆ, ನ್ಯಾಯಮೂರ್ತಿಗಳ ಮೇಲೆ ದಾಳಿಯಾದರೆ ಇವತ್ತು ಪಾರ್ಲಿಮೆಂಟ್ ಆಗಲಿ,
ಶಾಸನ ಸಭೆಗಳಾಗಲಿ ಕಾರ್ಯಾಂಗ ಆಗಲಿ ಇವು ಎಲ್ಲವನ್ನೂ ನಿಯಂತ್ರಣ ಮಾಡೋದು, ಸಂವಿಧಾನಬದ್ಧವಾಗಿ ನಡೆಯುವ ಹಾಗೆ ಮಾಡೋದು ಈ ದೇಶದ ನ್ಯಾಯಾಂಗ. ಈ ದೇಶದ ನ್ಯಾಯಾಂಗದ ಕೂಸುಗಳು ಈ ದೇಶದ ಶಾಸಕಾಂಗ ಕಾರ್ಯಾಂಗಗಳ ಹೊರತು ನ್ಯಾಯಾಂಗ ಕಾರ್ಯಾಂಗದ ಅಧೀನದಲ್ಲಿರೋದಿಲ್ಲ, ನ್ಯಾಯಾಂಗ ಶಾಸಕಾಂಗದ ಅಧೀನದಲ್ಲಿರೋದಿಲ್ಲ. ಸೊ ಇವತ್ತು ನ್ಯಾಯಾಂಗದ ಕ್ರಿಯಾಶೀಲತೆ ಈ ದೇಶದ ಪಾರ್ಲಿಮೆಂಟ್ನಲ್ಲಾಗಲಿ ಹಲವಾರು ವಿಧಾನಸಭೆಗಳಲ್ಲಾಗಲಿ ಸಂವಿಧಾನಾತ್ಮಕವಾಗಿ ನಡೀದೇ ಇದ್ದರೆ ಅದಕ್ಕೆ ಮೂಗುದಾಣ ಹಾಕ್ತಕ್ಕಂಥ ಕೆಲಸವನ್ನು ಈ ದೇಶದ ನ್ಯಾಯಾಂಗ ಹಲವಾರು ಸಂದರ್ಭದಲ್ಲಿ ಮಾಡಿದೆ. ಆ ಕಾರಣಕ್ಕಾಗಿ ನ್ಯಾಯಾಂಗವನ್ನು ನಿಯಂತ್ರಣ ಮಾಡ್ತಕ್ಕಂಥ ಪ್ರಯತ್ನಗಳು ಸಹಿತ ನಡೆದಿದ್ದಾವೆ. ನ್ಯಾಯಮೂರ್ತಿಗಳ ಆಯ್ಕೆಯನ್ನು ಆಡಳಿತ ಪಕ್ಷ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಜಾರಿ ತಗೊತಕ್ಕಂಥ ಪ್ರಯತ್ನವನ್ನು ಮಾಡಿತು. ಆದರೆ ನ್ಯಾಯಾಂಗ ಅದಕ್ಕೆ ಅವಕಾಶ ಕೊಡಲಿಲ್ಲ. ಈ ಎಲ್ಲ ಅಸಮಾಧಾನಗಳು ಇನ್ನೊಂದು ಕಡೆ ಜಾತ್ಯತೀತತೆ ಭಾರತದ ಈ ಬೆಳವಣಿಗೆಯನ್ನು ಸಹಿಸೋಕ್ಕಾಗದೇನೆ ಇದನ್ನೊಂದು ಕೋಮುವಾದಿ ದೇಶವನ್ನಾಗಿ ಮಾಡಬೇಕು, ಧರ್ಮಾಧಾರಿತ ದೇಶವನ್ನಾಗಿ ಮಾಡಬೇಕು, ಇದನ್ನೊಂದು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ RSSನ ಪಿತೂರಿ ಏನಿದೆ, ಆ ಪಿತೂರಿಯ ಭಾಗವಾಗಿ ಯಾರ್ಯಾರು ಜಾತ್ಯತೀತವಾಗಿ ಮಾತಾಡ್ತಾರೋ, ಯಾರ್ಯಾರು ಸೆಕ್ಯುಲರ್ ಆಗಿದ್ದಾರೋ, ಯಾರು ಸಂವಿಧಾನಬದ್ಧವಾಗಿದ್ದಾರೋ, ಯಾರು ರಾಷ್ಟ್ರದ ಏಕತೆಯ ಪರವಾಗಿದ್ದಾರೋ, ಸಮಾಜದ ಕನಸುಗಳನ್ನ ಕಾಣ್ತಾರೋ ಅವ್ರ ಮೇಲೆ ದಾಳಿಗಳನ್ನು ಮಾಡ್ತಾರೆ. ಆ ದಾಳಿಯ ಭಾಗವಾಗಿ ಇವತ್ತು ಗವಾಯಿಯವ್ರ ಮೇಲೆ ನಡೆದಿರ್ತಕ್ಕಂಥ ದಾಳಿ. ಸೊ ಇದನ್ನು ದೇಶದ ಜನತೆ ಅರ್ಥ ಮಾಡ್ಕೊಳ್ಬೇಕು. ನಾವು ಎಲ್ಲರೂ ಇದನ್ನು ಖಂಡನೆ ಮಾಡಬೇಕು. ಮಾತ್ರವಲ್ಲ, ನಮ್ಮ ದೇಶದ ಜನತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ದೇಶವನ್ನು ಕೋಮು ಆಧಾರದಲ್ಲಿ, ಜಾತಿ ಆಧಾರದಲ್ಲಿ ಈ ದೇಶವನ್ನು ಮೌಢ್ಯಗಳಿಗೆ ಬಲಿ ಮಾಡ್ತಕ್ಕಂಥ ರೀತಿ ತೊಗೊಂಡು ಹೋಗ್ತಕ್ಕಂಥ ದಾರಿಯಿಂದ ನಾವು ವೈಚಾರಿಕ ವೈಜ್ಞಾನಿಕ ಸಮಾಜದ ಸಮಾಜವನ್ನು ಕಟ್ಟುವತ್ತ ತಗೊಂಡು ಹೋಗಬೇಕು ಅಂತ ಚಳವಳಿ ಇವತ್ತು ಆರಂಭ ಆಗಿದೆ. ಬಹುಶಃ ಗವಾಯಿಯವರ ಮೇಲೆ ನಡೆದಿರ್ತಕ್ಕಂಥ ದಾಳಿಯ ವಿರುದ್ಧದ ಈ ಹೋರಾಟ ಅಂಥ ಒಂದು ಹೋರಾಟಕ್ಕೆ ಚಾಲನೆ ಕೊಡಲಿ ಅಂತ ನಾನು ಆಶೆ ಮಾಡ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.